ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ -71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮಿಥುನ ರಾಶಿಯವರ ಬರುವಂತ ದಿನಗಳು ಯಾವ ರೀತಿಯಲ್ಲಿ. ಆಲ್ರೆಡಿ ಜೂನ್ ಮಂತ್ 15 ಡೇಸ್ ಕಳೆದು ಹೋಗಿದೆ. ಇನ್ನು ಬರುವಂತ ದಿನಗಳು 10 ಡೇಸ್, ನೆಕ್ಸ್ಟ್ 10 ಡೇಸ್ಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಬೇಕು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಇರುತ್ತೆ. ನಿಮ್ಗೆ ಅನಿಸ್ತು ಅಂತಂದ್ರೆ ಒಂದ್ಸಾರಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ರೀಡಿಂಗು ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಹಾಗಾಗಿ ನಾನು ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಒಂದ್ಸಾರಿ ನೀವು ನನಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ರಿಲೇಟೆಡ್ ಏನಾದ್ರೂ ಕ್ವೆರಿ ಇದ್ರೂ ಕೇಳ್ಬೋದು. ಜೆನ್ಯೂನ್ ಆಗಿದೆ ಅಂತಂದ್ರೆ ನೀವು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಕೇಳ್ಬೋದು. ನಿಮ್ಮ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದೀರಾ, ನೀವು ಜಾಬ್ಗಾಗಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಕರಿಯರ್ಗಾಗಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಜೊತೆಗೆ ಪ್ರಾಬ್ಲಮ್ಸ್, ಕಪಲ್ಸ್ ಪ್ರಾಬ್ಲಮ್ ನಡೀತಾ ಇದೆ, ಬ್ರೇಕಪ್ ಪ್ರಾಬ್ಲಮ್ ಆಗ್ತಾ ಇದೆ, ಏನೋ ಇದ್ರೂ ಕೂಡ ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು. ಪೇಯ್ಡ್ ಕನ್ಸಲ್ಟೇಷನ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ, ಒಂದ್ಸಾರಿ ಚೆಕ್ಔಟ್ ಮಾಡಿ. ಓಕೆ, ಹಾಗಿದ್ರೆ ಬರುವಂತ ದಿನಗಳು ಮಿಥುನ ರಾಶಿಯವರ ಒಂದು ಲೈಫಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಹಾಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸೆ ನೀವು ಗೈಡೆನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏನ್ ಕಾರ್ಡ್ ಬರ್ತಾ ಇದೆ, ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ನನಗೆ ಕಾಣ್ತಾ ಇದೆ. ಹೆಲ್ತ್ ವೈಸ್ ನಾನು ನೋಡ್ತಾ ಇದ್ರೆ ಏನಾದ್ರೂ ಸಮಥಿಂಗ್ ನೀವು ಇನಿಷಿಯೇಟಿವ್ ತಗೊಳ್ತಾ ಇದ್ರಿ ಲೈಫಲ್ಲಿ ಹೆಲ್ತ್ ಆಸ್ಪೆಕ್ಟ್ ಇಂದ, ಅದಕ್ಕೆ ಇವಾಗ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ಬಹುದು. ಏನೋ ತಗೊಂಡಿರ್ಬೋದು ನೀವು, ಜಿಮ್ ಮಾಡ್ತಾ ಇರುವಂತದ್ದು, ಅಥವಾ ಎಮೋಷ್ನಲಿ ನೀವು ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು, ಎಮೋಷ್ನಲಿ ಬ್ಯಾಲೆನ್ಸ್ ಅನ್ನ ತಗೊಂಡ್ ಬರ್ತಾ ಇರುವಂತದ್ದು ಲೈಫಲ್ಲಿ. ಇದು ಎಲ್ಲ ನಿಮ್ಮ ಒಂದು ಮೈಂಡ್ಗೆ ಕನೆಕ್ಟೆಡ್ ಇರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ತುಂಬಾ ತುಂಬಾ ಚೆನ್ನಾಗಿರುವಂತ ಕಾರ್ಡ್. ಹೆಲ್ತ್ ವೈಸ್ ಯಾವುದು ನಿಮ್ಗೆ ತೊಂದರೆ ಅಂತ ನನಗೆ ಅನಿಸ್ತಾ ಇಲ್ಲ. ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ತುಂಬಾ ಚೆನ್ನಾಗಿ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಹೆಲ್ತ್ ಆಸ್ಪೆಕ್ಟ್ ಇಂದ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗೆಲ್ಲ ನಿಮ್ಗೆ ಚೆನ್ನಾಗಿದೆ, ಪ್ರಾಬ್ಲಮ್ ಅಂತ ಏನು ಇಲ್ಲ. ಆದ್ರೆ ಬರೋ ದಿನಗಳಲ್ಲಿ ಇದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಥಿಂಗ್ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಅಂತ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ನೀವು ಏನ್ ಮಾಡ್ಬೇಕು, ಕನ್ಸಲ್ಟ್ ಮಾಡ್ಬೇಕು ಡಾಕ್ಟರ್ಗೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುವಂತ ಪೂರ ಚಾನ್ಸಸ್ ನನಗೆ ಕಾಣ್ತಾ ಇದೆ ಬರುವಂತ ದಿನಗಳಲ್ಲಿ. ನೋಡಿ, ಅದನ್ನ ನೀವು ನಿಮ್ಗೆ ಹಾಗೆ ಏನೋ ಒಂದು ಅನಿಸ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ಮನ್ಸಿನ ನೋವು ಆಗಿರ್ಬೋದು, ಆದ್ರೆ ಹೆಚ್ಚು ಫಿಸಿಕಲ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಬಹುದು ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಒಂದ್ಸಾರಿ ಯಾವುದಕ್ಕೂ ಹಾಗೇನಾದ್ರೂ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಹೆಲ್ತ್ ಚೆಕಪ್ ಅನ್ನ ಮಾಡಿಸ್ಕೊಳ್ಳಿ. ಮತ್ತೆ ಗೈಡೆನ್ಸ್ ಏನ್ ಬರ್ತಾ ಇದೆ, ನಿಮ್ಮನ್ನ ನೀವು ತುಂಬಾ ರೆಸ್ಟ್ರಿಕ್ಟೆಡ್ ಮೋಡಲ್ಲಿ ಹಾಕೊಳ್ತಾ ಇದ್ದೀರಾ. ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾ ಡಿಸಿಪ್ಲಿನ್ ಅಂತ ಮೇಂಟೈನ್ ಮಾಡುವಂತದ್ದು, ಇದೇ ರೀತಿ ಇರ್ಬೇಕು ಇಲ್ಲಂತಲ್ಲ ನಾನು ಹೇಳ್ತಾ ಇರೋದು. ಎಲ್ಲಾನು ಡಿಸಿಪ್ಲಿನ್ ಇರಬೇಕು, ಇದೆಲ್ಲಾನು ಇಂಪಾರ್ಟೆಂಟ್ ಇದೆ. ಬಟ್ ಕೆಲವೊಂದ್ಸಾರಿ ಏನಾಗುತ್ತೆ, ಅದು ನಾವು ಎಷ್ಟು ಡೀಪ್ ಆಗಿ ತಗೊಂಡ್ಬಿಡ್ತೀವಿ ಅಂತಂದ್ರೆ ಬೇರೆ ಏನು ನಮ್ ಕಣ್ಣಿಗೆ ಕಾಣೋದಿಲ್ಲ. ಸ್ವಲ್ಪ ನೀವು ತುಂಬಾ ರೆಸ್ಟ್ರಿಕ್ಟೆಡ್, ನಿಮ್ಮನ್ನ ನೀವು ತುಂಬಾ ರೆಸ್ಟ್ರಿಕ್ಟೆಡ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇನ್ನೂ ನಾನು ಹೇಳಬೇಕು ಅಂತಂದ್ರೆ, ಸ್ವಲ್ಪ ನಾನು ಹೇಳಿದ್ನಲ್ವಾ, ಇಲ್ಲಿ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಬರ್ತಾ ಇದೆ. ಓಕೆ, ಯಾವುದಕ್ಕೂ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಮತ್ತೆ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ಅದು ನಿಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ಟ್ರೀಟ್ಮೆಂಟ್ ನಿಮ್ಮ ಡಾಕ್ಟರ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಟ್ಯಾಬ್ಲೆಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಕನ್ಸಲ್ಟ್ ಮಾಡಿ, ಕರೆಕ್ಟಾಗಿ ಕನ್ಸಲ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮೇ ಬಿ ಪ್ರೀವಿಯಸ್ ನೀವೇನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ ಅದು ನಿಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ಡಾಕ್ಟರ್ ಅನ್ನ ಚೇಂಜ್ ಮಾಡಿ. ಅವರು ನಿಮ್ಗೆ ಏನ್ ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನ ನೀವು ಮಾಡಿ. ಇದು ಒಂದೇ ಮೆಥಡ್. ಇಲ್ಲ ಅಂತಂದ್ರೆ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಾದ್ರೂ ಅದ್ರ ರಿಲೇಟೆಡ್ ನೀವು ತಗೋತೀನಿ ಅಂತಂದ್ರೆ ನಿಮ್ಗೆ ಇನ್ನೂ ಬೆಟರ್ ರಿಸಲ್ಟ್ ಬರುತ್ತೆ ಅನ್ನೋಂಥದ್ದು ನನಗೆ ಇಲ್ಲಿ
ಅನ್ನಿಸ್ತಾ ಇದೆ. ಓಕೆ. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು. ಅದು ನೀವು ನೋಡಿಕೊಂಡು ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ. ಹಾಗಿದ್ರೆ ಆ, ಸ್ವಲ್ಪ ಕನ್ಫ್ಯೂಷನ್ ನಡೀತಾ ಇದೆ. ನಿಮ್ಮ ಒಂದು ಕರಿಯರ್ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಇದೆ, ಮುಂದೆ ಇದೆ. ಆದರೆ ನೀವು ನಿಮ್ಮ ಥಾಟ್ ಪ್ರೊಸೆಸ್, ನಿಮ್ಮ ವಿಚಾರಗಳಲ್ಲಿ ಗೊಂದಲ ನಡೀತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸಮಥಿಂಗ್ ನಿಮ್ಮ ಮೈಂಡಲ್ಲಿ ಏನೋ ವಿಚಾರ ಬೇರೆ ಬರ್ತಾ ಇದೆ. ನಿಮ್ಮ ಒಂದು ಕರಿಯರ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ಏನು ಡಿಸಿಷನ್ಸ್ ಅನ್ನ ಮಾಡಬೇಕು ಅಲ್ಲಿ ನೀವು ವೀಕ್ ಆಗ್ತಾ ಇದ್ದೀರಾ. ನಿಮ್ಮ ಎಮೋಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ನಿಮ್ಮ ಥಾಟ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಏನೋ ವಿಚಾರ ಮಾಡ್ತಾ ಇದ್ದೀರಾ, ತುಂಬಾ ಡೀಪ್ ಆಗಿ ವಿಚಾರ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಏನಾಗ್ತಾ ಇದೆ, ಕನ್ಫ್ಯೂಷನ್ ತುಂಬಾ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದು ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಡಿಫಿಕಲ್ಟಿ ಆಗ್ತಾ ಇದೆ ಅನ್ನುವಂಥದ್ದು. ಬರುವಂಥ ದಿನಗಳಲ್ಲಿ ಈ ಒಂದು ಝೋನ್ನಿಂದ ನೀವು ಹೊರಗಡೆ ಬರ್ತೀರಾ. ಇವಾಗ ನಿಮಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಬಟ್ ಬರುವಂಥ ದಿನಗಳಲ್ಲಿ ಒಂದು ಏನು ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಗೋಲ್ಸನ್ನು ರೀಚ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದೆ, ಈ ರೀತಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಕನ್ಫ್ಯೂಷನ್ಸ್ ಇದೆ. ಬಟ್ ಅದರಿಂದ ನೀವು ಹೊರಗಡೆ ಬರ್ತೀರಾ. ಒಂದು ಒಳ್ಳೆ ಡಿಸಿಷನನ್ನು ತಗೊಳ್ತೀರಾ. ಅದು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ನೀವೇನೇ ನಿಮ್ಮ ಒಂದು ವರ್ಕಲ್ಲಿ ನೀವೇನೇ ಮಾಡ್ಬೇಕಂದ್ರೂ ಕೂಡ ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ ಬರುವಂಥ ದಿನಗಳಲ್ಲಿ. ಕರೆಂಟ್ ಸಿಚುವೇಶನ್ ಮಾತ್ರ ನಿಮಗೆ ತೊಂದರೆ ಅಂತ ಇದೆ. ಬಟ್ ಇದೇನು ಆ ಮಟ್ಟದ್ದು ತೊಂದರೆ ಅಂತ ಇಲ್ಲ. ನೀವು ನಿಮ್ಮಲ್ಲಿ ಕನ್ಫ್ಯೂಸ್ಡ್ ಇದ್ದೀರಾ ಅನ್ನುವಂಥದ್ದು ನಾನು ಕಾಣ್ತಾ ಇದ್ದೀನಿ. ಬರುವಂಥ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಕರಿಯರ್ ವೈಸ್ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ನಿಮ್ಮ ಫೈನಾನ್ಷಿಯಲಿ ಸ್ಟೆಬಿಲಿಟಿಯನ್ನು ನೀವು ತೊಗೊಂಡು ಬರ್ತಾ ಇದ್ದೀರಾ. ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ರಿಟರ್ನ್ಸ್ ಚೆನ್ನಾಗಿ ಬರ್ತಾ ಇದೆ. ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದು ನಾನು ನೋಡ್ತಾ ಇದ್ದೀನಿ. ಮತ್ತೆ ಇನ್ನು ನಿಮಗೆ ಹೊಸ ಹೊಸ ಅಪಾರ್ಚುನಿಟೀಸ್ ಬರುವಂಥದ್ದು. ಯಾಕಂದ್ರೆ ಮನಿ ಸ್ಟೆಬಿಲಿಟಿ ಬರ್ತಾ ಇದೆ. ದುಡ್ಡಿಂದ ನಿಮಗೆ ಸ್ಟೆಬಿಲಿಟಿ ಬರ್ತಾ ಇದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಸ್ಟೇಬಲ್ ಆಗ್ತಾ ಇದ್ದೀರಾ ಫೈನಾನ್ಷಿಯಲಿ. ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಈ ರೀತಿ ನನ್ನ ಒಂದು ಮ್ಯಾಪ್ ರೆಡಿ ಮಾಡ್ಕೊಳ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ ಅನ್ನೋವಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಹಾಗಿದ್ರೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಮೆಸೇಜ್, ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸಿಂದ? ಚೆನ್ನಾಗಿದೆ ಆ ರೀತಿ. ಅಂದರೆ ಏನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಎಲ್ಲೋ ಒಂದು ಕಡೆ ಇಲ್ಲಿ ಬರ್ತಾ ಇರೋವಂಥದ್ದು ಸ್ವಲ್ಪ ಇನ್ನೂ ಅವಶ್ಯಕತೆ ಇದೆ. ನಿಮ್ಮ ಗೋಲ್ಸ್ ಏನು ಸೆಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕು. ಆ ಒಂದು ಎಫರ್ಟ್, ನೀವು ನಿಮ್ಮ ಸಕ್ಸಸ್ ಆಗಬೇಕು ನಿಮ್ಮ ಗೋಲ್ಸಲ್ಲಿ ಅಂತಂದರೆ ಎಫರ್ಟ್ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಆ ಎಫರ್ಟ್ ನೀವು ಹಾಕಬೇಕು. ಯಾರಾದರೂ ನಿಮ್ಮ ಲೈಫಲ್ಲಿ ಆ ರೀತಿ ಮೆಂಟೋರ್ ಬರೋವಂಥ ಚಾನ್ಸಸ್ ನನಗೆ ತುಂಬ ಕಾಣ್ತಾ ಇದೆ. ಅಂದರೆ ಅವರು ವೆಲ್ ನಾಲೆಜ್ಡ್ ಪರ್ಸನ್ ಇರ್ತಾರೆ, ನಿಮ್ಮ ಒಂದು ಕರಿಯರ್ಗೆ ಹೆಲ್ಪ್ ಆಗುವಂಥವ್ರು. ಅಬ್ಸರ್ವ್ ಮಾಡ್ತಾ ಇರಿ. ರಿಲೇಷನ್ಶಿಪ್ ವೈಸ್ ತುಂಬ ಬ್ಯಾಲೆನ್ಸ್ಡ್ ಆಗಿ ನಡ್ಕೊಳ್ತಾ ಇದ್ದೀರಾ. ತುಂಬ ಇಂಟೆಲೆಕ್ಚುವಲ್ ಆಗಿ ನೀವು ನಿಮ್ಮ ಒಂದು ಪರ್ಸನ್ ಜೊತೆಗೆ ನಡ್ಕೊಳ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಸೀಕ್ರೆಟ್ಸನ್ನು ನೀವು ಎಲ್ಲಾನು ಬಿಟ್ಕೊಡೋದಿಲ್ಲ ನಿಮ್ಮ ಪಾರ್ಟ್ನರ್ಗೆ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಂಚ್ಕೋತೀರಾ. ಅಂದರೆ ನೀವು ಮಿಕ್ಸಪ್ ಮಾಡೋದಿಲ್ಲ. ನಿಮ್ಮ ಕರಿಯರ್ ಲೈಫ್, ನಿಮ್ಮ ರಿಲೇಷನ್ಶಿಪ್ ಈ ರೀತಿ ಎಲ್ಲ ನೀವು ಮಿಕ್ಸಪ್ ಮಾಡೋದಿಲ್ಲ. ಆ ಟೈಮಲ್ಲಿ ಏನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ, ಅದ್ರ ಬಗ್ಗೆ ಮಾತಾಡ್ತೀರಾ. ಮೆಸಪ್ ಮಾಡೋದಿಲ್ಲ ಯಾವುದು ಕೂಡ. ತುಂಬ ಚೆನ್ನಾಗಿರುವಂಥದ್ದು. ತುಂಬ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಆ ಒಂದು ಸ್ಟೆಬಿಲಿಟಿ ಬಂದಿದೆ ಅಂತ ಹೇಳ್ಬೋದು. ಸ್ಟೆಬಿಲಿಟಿ ಜೊತೆಗೆ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗುವಂಥದ್ದು ಒಂದು ನಿಮಗೆ ಏನಂತಂದರೆ ಕೆಪಾಸಿಟಿ ಬಂದಿದೆ ಬ್ಯಾಲೆನ್ಸ್ ಮಾಡುವಂಥದ್ದು. ಹಾಗಾಗಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬರುವಂಥ ದಿನಗಳಲ್ಲಿ ನಿಮ್ಮ ಇಬ್ಬರ ಕಮ್ಯುನಿಕೇಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ.
ನಿಮ್ಮ ಒಂದು ರಿಲೇಶನ್ಶಿಪ್ ಪೀಕ್ ಲೆವೆಲಲ್ಲಿ ಹೋಗ್ತಾ ಇರುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಏನೋ ಸಮಥಿಂಗ್ ನೀವು ನಿರ್ಧಾರ ತಗೊಳ್ಳುವಂಥದ್ದು, ಮ್ಯಾರೇಜ್ ಆಸ್ಪೆಕ್ಟ್ಸ್ ಇರ್ಬೋದು, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮ ರಿಲೇಶನ್ಶಿಪ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇನ್ನು ನೀವು ಪ್ರಯತ್ನ ಮಾಡ್ತೀರಾ ಅನ್ನುವಂಥದ್ದು ನಾನಿಲ್ಲಿ ನನಗೆ ಕಾಣ್ತಾ ಇದೆ. ಮತ್ತೆ ಮ್ಯಾರೇಜ್ ಫಿಕ್ಸ್ ಆಗುವಂತ ಚಾನ್ಸಸ್ ಇದೆ. ನೀವು ಯಾವ ರೀತಿ ಪಾರ್ಟ್ನರ್ ಅನ್ನ ಅನ್ಕೋತೀರಾ ಅದೇ ರೀತಿ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರುವಂತ ಪೂರ ಚಾನ್ಸಸ್ ನನಗೆ ಕಾಣ್ತಾ ಇದೆ. ತುಂಬಾ ತುಂಬಾ ಚೆನ್ನಾಗಿರುವಂತ ಒಂದು ಕಾರ್ಡ್ ಬಂದಿದೆ. ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ? ಗೈಡೆನ್ಸ್ ನೋಡಿ, ಇದಕ್ಕಿಂತ ಮುಂಚೆ ಏನು ನಿಮ್ಮ ಲೈಫಲ್ಲಿ ಟಾಕ್ಸಿಸಿಟಿ ಇತ್ತು, ಅದರಿಂದ ನೀವು ಹೊರಗಡೆ ಬರಬೇಕು. ಯಾವುದೇ ಒಂದು ಮ್ಯಾಟ್ರ್ ಆಗ್ತಾ ಇದೆ, ಅದು ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ, ಅದನ್ನೇ ನೀವು ಇಟ್ಕೊಂಡು ಹೋಗಬಾರ್ದು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಕೆಲವೊಂದು ಸಾರಿ ಆಗಿ ಹೋಗಿರೋ ವಿಷಯದ ಬಗ್ಗೆ ನಾವು ಎಷ್ಟು ಥಿಂಕ್ ಮಾಡ್ತೀವಿ ಅಂತಂದ್ರೆ ಅದು ಅನ್ನೆಸೆಸರಿ, ನಮಗೆ ಅದು ಬೇಕಾಗಿರೋದಿಲ್ಲ. ನಿಮ್ಮನ್ನ ಅದು ಎಲ್ಲೋ ಒಂದ್ ಕಡೆ ಮತ್ತೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದು ಏರಿಯಾದಿಂದ ನೀವು ಏನ್ ಮಾಡಬೇಕು, ನೀವು ಹೀಲ್ ಮಾಡ್ಕೋಬೇಕು, ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು. ರಿಲೇಶನ್ಶಿಪ್ ಅಲ್ಲಿ ಆಯ್ತು, ಅವ್ರಿಗೆ ಏನೋ ಅಂದಿರ್ತಾರೆ, ಮಾಡಿರ್ತಾರೆ, ಸಿಚುವೇಶನ್ ಆ ರೀತಿ ಬಂದಿರುತ್ತೆ ಅಂತ ಹೇಳಿ ಅದನ್ನೇ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೋಗಬೇಡಿ. ಸಮ್ ಟೈಮ್ ಆಗಿರುತ್ತೆ, ನಿಮ್ಮ ಕಡೆಯಿಂದನೂ ಆಗಿರುತ್ತೆ, ಅವ್ರ ಕಡೆಯಿಂದನೂ ಆಗಿರುತ್ತೆ. ಹಾಗಂತ ಹೇಳಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಥಿಂಕ್ ಮಾಡುವಂಥದ್ದು, ಅದನ್ನ ಮತ್ತೆ ನೀವು ಮುಂದುವರಿಸ್ಕೊಂಡು ಹೋಗುವಂಥದ್ದು, ಅದರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಿ. ಓಕೆ, ಸೊ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಫ್ರೆಂಡ್ಸ್ ಒಂದ್ಸಾರಿ ಲೈಕ್ ಕೊಡಿ ಅಂತ ಹೇಳ್ತಾ, ಎಷ್ಟು ಕನೆಕ್ಟ್ ಆಯಿತು ಅದು ಕೂಡ ನನಗೆ ತಿಳಿಸಿ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.